ಉಪೇಂದ್ರ ಅವರು ಈ ರಾಜ್ಯದ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿಗೆ 2002ರಿಂದ 2010ವರೆಗೂ ಕೂಡ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಈ ರೈತರ ಉಳಿವಿಗೋಸ್ಕರ ನನ್ನ ಕೈಲಾದಂಥ ಅಳಿಲು ಸೇವೆ ಮಾಡಬೇಕು ಅಂತೇಳಿ ಉಚಿತವಾಗಿ ನಂದಿನಿಗೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಅವ್ರಿಗೆ ಈಗ ಮೈಕನ್ನು ಕೊಡ್ತಾ ಇದ್ದೇನೆ. ಅವರೇ ಉಳಿದಿದ್ದು ನಿಮ್ಮ ಜೊತೆ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಈ ತರ ಸೌಂಡ್ ಕೇಳಿ ಬಹಳ ವರ್ಷಗಳೇ ಆಗೋಗ್ಬಿಟ್ಟಿತ್ತು. ನೋಡಿ ಈ ಉತ್ಸವ ಎಷ್ಟು ಅದ್ಭುತವಾಗಿದೆ ಅನ್ನೋದಕ್ಕೆ ಈ ನಿಮ್ಮ ಆ ಸ್ಮೈಲು, ಆ ನಗು, ಆ ಘೋಷಣೆ, ಆ ಕೂಗ್ತಿರೋದೇ ಸಾಕ್ಷಿ. ಇದಕ್ಕೆಲ್ಲ ಕಾರಣ ನೋಡಿ, ಅವ್ರಿಗೆ ಇವಾಗ ನಾನು ಕ್ಯಾರಮನಲ್ಲಿ ಕೂತಾಗ ಒಂದು 10 ನಿಮಿಷ 15 ನಿಮಿಷ ಮಾತಾಡ್ತಿದ್ರೆ, ಸರ್ ಬಿಗಿನಿಂಗಿಂದ ಎಂಟವರೆಗೆ ಬರೀ ನಿಮ್ಮದೇ ಸರ್, ಮುಗಿಯೋದೇ ಇಲ್ಲ ನಿಮ್ಮ ಬಗ್ಗೆ ಕೇಳ್ತಾ ಇದ್ರೆ, ಅಷ್ಟು ವಿಷಯಗಳಿದ್ದಾವೆ. ಈ ಉತ್ಸವಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳ್ಬೇಕು ಅವ್ರನ್ನ. ಈ ಥರ ಎಷ್ಟೋ ಉತ್ಸವಗಳು ಬೇರೆ ಬೇರೆ ಕಡೆ ಮಾಡ್ತಿದ್ದೀರಾ ನೀವು ಅದ್ಭುತವಾಗಿ. ತುಂಬ ಸಂತೋಷ ಆಯ್ತು ಸರ್ ನಿಜವಾಗ್ಲು. ಎಲ್ಲದಕ್ಕಿಂತ ಹೇಳ್ಬೇಕಂದ್ರೆ ಸರ್, ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ಈ ಎನರ್ಜಿ ಎಲ್ಲಿಂದ ಬರುತ್ತೆ ಇವ್ರಿಗೆ ಅಂತ. ಎಲ್ಲಿ ನೋಡಿದ್ರು ಇವರೇ ಇರ್ತಾರೆ, ಓಡಾಡ್ತಾ ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ, ನೈಟ್ ಆ್ಯಂಡ್ ಡೇ ಮಾಡ್ತಾನೆ ಇರ್ತಾರೆ. ಆ ಸ್ಪಿರಿಟ್ ಎಲ್ಲಿಂದ ಬರುತ್ತೆ ಸರ್? ಎಲ್ಲಿಂದ ಬರುತ್ತೆ ಹೇಳಿ? ಇಲ್ಲಿಂದ. ಕನಕಪುರದಲ್ಲಿರೋ ಜನಗಳ ಪ್ರೀತಿ, ಆ ಅಭಿಮಾನ, ನಿಮ್ಮ ಆಶೀರ್ವಾದದಿಂದ ಈ ಒಂದು ಶಕ್ತಿ. ಅದಕ್ಕೆ ನೋಡಿ ಕನಕಪುರ ಹೆಂಗಿದೆ. ನಿಜ ಹೇಳ್ಬೇಕಾದ್ರೆ ಕನಕಪುರಕ್ಕೆ ಎಲ್ಲೂ ನಾನು ಹೇಳ್ಕೊಂಡಿರಲಿಲ್ಲ. ಒಂದು ವಿಷಯ ಹೇಳ್ತೀನಿ, ನಾನು ಫಸ್ಟ್ ಬಣ್ಣ ಹಾಕಿದ್ದು ಇಲ್ಲಿ ಕನಕಪುರದಲ್ಲಿ, ನಂಬ್ತೀರಾ? ಸುಮಾರು 35 ವರ್ಷದ ಹಿಂದೆ ಕಾಶಿನಾಥ್ ಸರ್ದು ಅನಂತನ ಅವಾಂತರ ಅನ್ನೋ ಪಿಕ್ಚರಲ್ಲಿ ಕಾಮಣ್ಣನ ಪಾರ್ಟ್ ಮಾಡಿದ್ದು ಇಲ್ಲೇ. ಆಗೇನಿಲ್ಲ, ಬರೀ ಒಂದು ಸಿಂಗಲ್ ರೋಡ್ ಇತ್ತು. ನಮ್ದು ಮ್ಯಾಕ್ಸಿಮಮ್ ಅಂದರೆ ಇಲ್ಲೇ ನಮ್ಮ ಸಾಂಗ್ ಎಲ್ಲ ಶೂಟಿಂಗು. ಕಮಾನ್ ಕಮಾನ್ ಕಾಮಣ್ಣ ಬಾಣ ಬಿಡಣ್ಣ, ಆ ಸಾಂಗು ಫಸ್ಟು ಇಲ್ಲ ಹಾಕಿದ್ದು. ಬಟ್ ಈಗ ಬರ್ತಾ ಇದ್ರೆ ನಾನು ನೋಡಿದ ಕನಕಪುರಕ್ಕೂ ಈ ಕನಕಪುರಕ್ಕೂ ಅಜಗಜಾಂತರ ವ್ಯತ್ಯಾಸ. ಅದಕ್ಕೆ ಕಾರಣಕರ್ತರೆ ನೋಡಿ, ಇಲ್ಲಿ ಇಬ್ರು ಬಿಗ್ ಬ್ರದರ್ಸ್. ಖಂಡಿತ ಎಷ್ಟು ಏನು ಹೇಳಿದ್ರು ಕೂಡ ಕಡಿಮೆನೆ ಅವ್ರಗಳ ಬಗ್ಗೆ. ಆ ಬರ್ತಿರ್ಬೇಕಾದ್ರೆ ನೋಡಿದ್ರೆ ನನಗೆ ಯಾವುದೋ ಅಮೇರಿಕಲ್ಲಿ ಬಂದಂಗಾಯ್ತು. ಈ ಕಡೆ ಆ ಕಡೆ ಹಾಸ್ಪಿಟಲ್ಲು. ಸರ್ ಅದ್ಭುತ ಸರ್, ನಿಜವಾಗ್ಲು ತುಂಬ. ನಾನು ಮುಖಸ್ತುತಿ ಮಾಡ್ತಿಲ್ಲ, ನಿಜವಾಗ್ಲೂ ನನಗೇನು ಫೀಲ್ ಆಯಿತು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಗೊತ್ತು ನಾನು ರಾಜಕೀಯದವನಲ್ಲ ಅಂತ, ಆದರೂ ಹೊಗಳ್ತಾ ಇದ್ದೀರಿ, ಲೆಕ್ಕ ಹಾಕ್ಕೊಳ್ಳಿ. ನನಗೆ ಅಷ್ಟು ಖುಷಿ ಆಯ್ತು ಈ ಏರಿಯಾಗೆ ಬಂದು. ಹೆಸರಲ್ಲೇ ಕನಕ ಅಂತಿದೆ, ಚಿನ್ನ, ಕನಕಪುರ. ಒಳ್ಳೇದಾಗಲಿ. ಇದೇ ಥರ ಉತ್ಸವಗಳು ನಡೆಸ್ತಾ ಇರಿ. ಯಾವಾಗ ಫ್ರೀ ಇರ್ತೀರೋ ಅವಾಗೆಲ್ಲ ಕರೀತಾ ಇರಿ, ಬರ್ತಾ ಇರ್ತೀವಿ. ಒಳ್ಳೇದಾಗಲಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಒಳ್ಳೆ ವ್ಯಕ್ತಿಗಳ ಮೇಲೆ, ಒಳ್ಳೆ ಕೆಲಸಗಾರರ ಮೇಲೆ ಇರಲಿ. ಥ್ಯಾಂಕ್ ಯು. ಐ ಲೈಕ್ ಇಟ್ ಕಾಂತ. ಥ್ಯಾಂಕ್ ಯು. ನಮಸ್ಕಾರ. ಉಪೇಂದ್ರ ಅವ್ರಿಗೆ ಅವ್ರದ್ದೇ ಒಂದು ಸ್ಪೆಷಲ್ ಟೇಸ್ಟು, ಅವ್ರದ್ದೇ ಆದಂಥ ಒಂದು ಇತಿಹಾಸ. ಶ್ರೀನಿವಾಸ್ ಮಾನೆ, ಕೋಳಿವಾಡ MLA ಅವರು ಕೂಡ ಬಂದಿದ್ದಾರೆ. ಕೂತ್ಕೊಳ್ಳಿ, ಅಲ್ಲಿಗೆ ಬರ್ತೀನಿ, ಆಮೇಲೆ ಕರೆಸ್ತೀನಿ ನಿಮ್ಮನ್ನ. ಎಲ್ಲ ಕುಂಡಿಸಿದ್ದೇಳೆ ಸೋಫಾ ಮೇಲೆ. ಭಾಳ ಸಂತೋಷ. ನಾನು ಕನಕಪುರದ ಎಲ್ಲ ಜನತೆಯ ಪರವಾಗಿ, ಮಕ್ಕಳ ಪರವಾಗಿ, ಹಿರಿಯರ ಪರವಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ಬನ್ನಿ, ಆಡಾಡ್ತಾರ ಇಲ್ಲ, ನಾನು ಆಮೇಲೆ ಮಾತಾಡ್ತೀನಿ, ಮಧ್ಯದಲ್ಲಿ ಮಾತಾಡ್ತೀನಿ. ಅವ್ರ ಪರ್ಫಾರ್ಮೆನ್ಸ್ ಮಾಡಲಿ. ನಾನು ಆಮೇಲೆ ಕೆಲವು ವಿಚಾರನ ಆಮೇಲೆ ಒಂದು 5 ನಿಮಿಷ ಮಾತಾಡ್ತೀನಿ ನಿಮ್ಮ ಹತ್ರ. ಓಕೆ? ಸನ್ಮಾನ ಹೀಗೆ ಮಾಡ್ತೀನಿ, ಆಮೇಲೆ ಬೇಕಿದ್ದ ಮಾತು. ಯಾವ ಹಾಡು ಹೇಳಬೇಕು? ಹೇಳ್ಕಳಕ್ಕೊಂದೂರು, ತಾಲೆ ಮ್ಯಾಗೊಂದ್ಸೂರು, ಮನಗಕ್ಕೆ ಭೂಮ್ ತಾಯಿ ಮಂಚ, ಕೈ ಹಿಡ್ದೋಳ್ ಪುಟ್ ನಂಜಿ, ನೆಗತಾ ಉಪ್ಪು ಗಂಜಿ,
ಕೊಟ್ರಾಯ್ತು ರತ್ನನ್ ಪರ್ಪಂಚ ಚಾಂದನಿ ಓ ಚಾಂದನಿ. ಸಾಕಾ? ಓಕೆ 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 ಅಪ್ಪ. ನಿನ್ನಿ ಅಳಕು ಪಳಕು ತಳಕು ಪುಳುಕನ್ನು ನೋಡಿ ಮೈ ಚಳಕಾಗಿ ಪುಳಕದಿಂದ ತುಳುಕುತ್ತಿರುವ ಕೊಳಕೆಂಬ ಕಾಮ ಕಷಾಯ ಕಪಾಳ ಕೊಡೆದು ಕಾದು ಕೆಂಡವಾಗಿದೆ ನನ್ನ ಕಪಾಲ ಕಾಂತ. ಕೊಂಡಿ ಎಲ್ಲಿದೆ ಕೊಂಡಿ? ಕೊಂಡಿ ಎಂಬುದು ಕನಕ ಕಿಂಡಿ ಎಲ್ಲ. ಬಕಾಸುರ ಬೇಡುವ ಭಕ್ಷ್ಯ ಭೋಜ್ಯಗಳ ಬಂಡಿ ಎಲ್ಲ ಕಾಂತ. I like it. I liked it. Mixture of beauty and intelligence. Yeah, thank you. Okay, ma. Okay, ma. Okay, okay, okay.